ಓಂ ನಮೋ ವೇದಪುರುಷಾಯ. ಎಲ್ಲ ವೇದಾಭಿಮಾನಿಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ ಈ ವೇದ ಪ್ರವಚನ ಮಾಲಿಕೆಯ ಈ ಸಂಚಿಕೆಯನ್ನು ಆರಂಭಿಸುತ್ತಿದ್ದೇನೆ. ವಿಶೇಷವಾಗಿ ಪರಮಾತ್ಮನು ವೇದಸ್ವರೂಪ, ಭಗವಂತ ವೇದಸ್ವರೂಪ ಅನ್ನುವಂತಹ ಮಾತನ್ನು ನಾವು ಗುರು ಹಿರಿಯರಲ್ಲಿ ಕೇಳ್ತಾ ಇರ್ತೀವಿ. ಹಾಗೆ ಭಗವಂತ ಯಾವ ರೀತಿಯಾಗಿ ವೇದ ಸ್ವರೂಪವಾಗಿದ್ದಾನೆ ಅನ್ನೋದನ್ನು ನೋಡೋದಾದರೆ, ಭಗವಂತ ವೇದ ಸ್ವರೂಪ ಹೇಗೆ ಅನ್ನುವಂಥ ವಿಷಯವನ್ನು ಚಿಂತನೆ ಮಾಡಿದಾಗ ವಿಷ್ಣು ಪುರಾಣದಲ್ಲಿ ತುಂಬ ಅದ್ಭುತವಾದಂತಹ ಒಂದು ಶ್ಲೋಕವನ್ನು ರಚಿಸಿದ್ದಾರೆ. ಸಭಿದ್ಯತೆ ವೇದಮಜಃ ಸವೇದಂ ಕರೋತಿ ಭೇದೈರ್ಬಹುಭಿಃ ಸಶಾಖಂ ಶಾಖಾ ಪ್ರಣೇತ ಸ ಸಮಸ್ತ ಶಾಖಾ ಜ್ಞಾನಸ್ವರೂಪೋ ಭಗವಾನ್ ಅಸಂಗಃ ಎಂಬುದಾಗಿ. ಅಂದರೆ ವೇದಸ್ವರೂಪನಾದಂತಹ ಭಗವಂತನು ಋಕ್ ಯಜುಸ್ಸು ಸಾಮ ಅಥರ್ವ ಎಂಬಿತ್ಯಾದಿ ಭೇದಗಳಿಂದ ಅನೇಕವಾಗ್ತಾನೆ ಅಂತ. ಭಗವಂತನ ಉಸಿರಾಟದಿಂದ ವೇದಗಳು ಬಂದಿದೆ ಅನ್ನೋದೊಂದಾದರೆ, ಸ್ವಯಂ ಅವನೇ ಭಗವಂತನೇ ವೇದವಾಗಿದ್ದಾನೆ, ವೇದಗಳೇ ಭಗವಂತನಾಗಿದ್ದಾನೆ ಅನ್ನುವಂತಹ ಒಂದು ವಿಷಯವನ್ನು ತಿಳಿಸ್ತಾ, ವೇದಸ್ವರೂಪನಾದ ಆ ಭಗವಂತ ಋಕ್ ಯಜುಸ್ ಇತ್ಯಾದಿ ಅನೇಕ ಭೇದಗಳನ್ನು ಆಗುತ್ತಾನೆ. ಆನಂತರ ಅನೇಕ ಶಾಖೆಗಳಿಂದ ಕೂಡಿ ಅವನದ್ದೇ ಆದ ವೇದವನ್ನು, ಅವನಿಂದಲೇ ಹೇಳಲ್ಪಟ್ಟಂತಹ ವೇದವನ್ನು ಬಹುಭೇದಗಳಾಗಿ ವಿಂಗಡಿಸ್ತಾನೆ, ಅವನೇ ವಿಂಗಡಿಸ್ತಾನೆ. ಆನಂತರ ವೇದಗಳನ್ನು ತಿಳಿಸಿದವನು ಅವನೇ, ಹಾಗೆ ವೇದ ಸ್ವರೂಪನೂ ಅವನೇ. ಈ ರೀತಿಯಾಗಿ ನಿಸ್ಸಂಗನಾದಂತಹ ಭಗವಂತ ಇಷ್ಟು ಮಾತ್ರ ವೇದ ಸ್ವರೂಪನ ಮಾತ್ರನಾ ಅಂತ ನೋಡಿದರೆ, ಆ ವೇದಗಳಲ್ಲಿ ಹೇಳುವಂತಹ ವಿಷಯವೂ ಸಹ ಆ ಭಗವಂತನ ವಿಷಯವೇ ಆಗಿದೆ. ಹಾಗಾಗಿ ವೇದಕ್ಕೂ ಭಗವಂತನಿಗೂ ಅಲ್ಲಿ ಸಾಮ್ಯತೆಯನ್ನು ನಾವು ತಿಳಿಯಬಹುದು. ಅಲ್ಲಿ ಎಲ್ಲೂ ನಮಗೆ ವೇದ ಬೇರೆ ಅಥವಾ ಭಗವಂತ ಬೇರೆ ಅನ್ನುವಂತಹ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಭಗವಂತನ ಉಸಿರಾಟದಿಂದ ವೇದಗಳು ನಮಗೆ ಲಭಿಸಿರುವಂಥದ್ದು. ಅಂಥ ವೇದಗಳನ್ನು ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ಆ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು. ಆನಂತರ ಆ ಮಂತ್ರಗಳನ್ನು ಭಕ್ತಿಯಿಂದ ಶ್ರವಣ ಮಾಡಿದ್ರೇ ನಮ್ಮ ಎಲ್ಲ ಇಷ್ಟಾರ್ಥಗಳು ಈ ವೇದ ಮಂತ್ರಗಳ ಶ್ರವಣದಿಂದ, ಪಠಣದಿಂದ ಲಭಿಸುತ್ತೆ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ. ಯಾಕೆ ಅಂದರೆ ಸಾಕ್ಷಾತ್ ಆ ಪರಮಾತ್ಮನೇ ವೇದಗಳಾಗಿರುವುದರಿಂದ ಇದಕ್ಕಿಂತ ಹೆಚ್ಚಿನ ಅನುಷ್ಠಾನಗಳನ್ನು ನಾವು ಚಿಂತೆ ಮಾಡಬೇಕಾಗಿಲ್ಲ. ವೇದಗಳನ್ನು ನಾವು ಯಥಾವತ್ತಾಗಿ ಹೇಗೆ ನಮ್ಮ ಋಷಿ ಮುನಿಗಳು ನಮಗೆ ಅನುಗ್ರಹ ಮಾಡಿದ್ದಾರೋ, ಹಾಗೆ ನಮ್ಮ ಸಂಪ್ರದಾಯದಲ್ಲಿ ಗುರು ಹಿರಿಯರು ಯಾವ ರೀತಿಯಾಗಿ ಯಾರು ವೇದವನ್ನು ಅಧ್ಯಯನ ಮಾಡೋದಕ್ಕೆ ಅಧಿಕಾರಿಗಳು, ಯಾರು ಅದನ್ನು ಅಧ್ಯಯನ ಮಾಡಬೇಕು ಅನ್ನೋದನ್ನು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೋ, ಅದನ್ನು ಮೀರದೆ ಆ ವ್ಯವಸ್ಥೆಯನ್ನು ನಾವು ಗೌರವಿಸಿ ಆ ರೀತಿಯಾಗಿ ವೇದಗಳನ್ನು ಅಧ್ಯಯನ ಮಾಡಿ ಆ ವೇದ ಮಂತ್ರಗಳನ್ನು ಶ್ರವಣ ಮಾಡ್ತಾ ನಮ್ಮ ಸಮಸ್ತ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಆ ವೇದಗಳಿಂದ ನಮಗೆ ಬೇಕಾದಂತಹ ಎಲ್ಲ ಇಷ್ಟಾರ್ಥಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ತಿಳಿಸುತ್ತಾ ಈ ವಾಕ್ಕುಸುಮಗಳನ್ನು ವೇದಪುರುಷನಿಗೆ ಸಮರ್ಪಣೆ ಮಾಡೋಣ. ಓಂ ನಮೋ ವೇದಪುರುಷಾಯ.